ಎಕೆ ಅಲಿಯಾಸ್ ರೆಡ್ ಡ್ರ್ಯಾಗನ್ ಒಬ್ಬ ಗ್ಯಾಂಗ್ಸ್ಟರ್ 18 ವರ್ಷಗಳ ನಂತರ ತನ್ನ ಕುಟುಂಬವನ್ನು ಸೇರೋ ಹೊತ್ತಲ್ಲಿ ಅವನ ಮಗನ ಮೇಲೆ ಇಲ್ಲದೇ ಇರೋ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ. ಯಾರಿದ್ನೆಲ್ಲ ಪ್ಲ್ಯಾನ್ ಮಾಡಿದ್ದು, ಯಾಕೆ ಮಾಡಿದ್ರು, ಆ್ಯಂಡ್ ಏಕೆ ತನ್ನ ಮಗನನ್ನು ಹೇಗೆ ಕಾಪಾಡ್ತಾನೆ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಗುಡ್ ಬ್ಯಾಡ್ ಅಗ್ಲಿ, ಡೈರೆಕ್ಟೆಡ್ ಬೈ ಅದಿಕ್ ರವಿಚಂದ್ರನ್, ಸ್ಟಾರಿಂಗ್ ಅಜಿತ್ ಕುಮಾರ್ ಆ್ಯಂಡ್ ತ್ರಿಷಾ ಇನ್ ಲೀಡ್ ರೋಲ್. ಸಿನಿಮಾ ನನಗೆ ವರ್ಕ್ ಆಯ್ತಾ ಅಂತ ಕೇಳಿದ್ರೆ ಎಸ್, ನನಗೆ ವರ್ಕ್ ಆಯಿತು. ಇನ್ ಡೀಟೇಲ್ ಆಗಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಮಾತಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಫ್ಯಾನ್ ಸರ್ವಿಸ್. ನಾನೇನು ಅಜಿತ್ ಅವರ ಫ್ಯಾನ್ ಏನಲ್ಲ, ಬಟ್ ಅವರ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ರೀಸೆಂಟ್ ಸಿನಿಮಾಗಳಲ್ಲಿ ಆ ಒಂದು ಎನರ್ಜಿ ಇರ್ತಾ ಇರಲಿಲ್ಲ, ಆ ಫೋರ್ಸ್ ಕಾಣಿಸ್ತಾ ಇರಲಿಲ್ಲ ಅವರಲ್ಲಿ. ಎಂಥ ಮಾಸ್ ಹೀರೋ, ಒಂದೊಳ್ಳೆ ಸಿನಿಮಾ ಬೀಳ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಇದ್ರಲ್ಲಿ ಮಾತ್ರ ಮಾಡೋರೆ ಫ್ಯಾನ್ ಸರ್ವಿಸ್ನ. ಕತೆ, ಟ್ರೀಟ್ಮೆಂಟು, ಎಮೋಷನ್ಸು, ಲಾಜಿಕ್, ಇದ್ರ ಮೇಲೆ ಗಮನ ಇರಲಿ, ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ ಅವರು. ಸಿನಿಮಾನ ಮುಂಚೆಯಿಂದನೂ ಪ್ರಾಪರ್ ಫ್ಯಾನ್ ಸ್ಟಫ್ ಸಿನಿಮಾ ಅಂತಾನೆ ಪೊಸಿಷನ್ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ಅದನ್ನೇ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದು ಅದನ್ನೇ ನಾನು, ಆ್ಯಂಡ್ ಅದು ನನಗೆ ಸಿಕ್ಕಿದೆ. ಅಜಿತ್ ಅವ್ರದ್ದು ಒಂದು 70% ಸಿನಿಮಾಗಳ ರೆಫರೆನ್ಸಸ್ ಇಲ್ಲಿದೆ ಅಂತ ಅನ್ಕೊತೀನಿ ನಾನು. ಡೈಲಾಗು, ಕ್ಯಾರೆಕ್ಟರು, ಬಾಡಿ ಲ್ಯಾಂಗ್ವೇಜಸ್ಸು, ಮ್ಯೂಸಿಕ್ಕು, ಸೀನು ಎಲ್ಲದರಲ್ಲೂ ರೆಫರೆನ್ಸಸ್ ತಂದವ್ರೆ. ಆ್ಯಂಡ್ ಅದು ಯಾವುದು ಫೋರ್ಸ್ಡ್ ಅಂತ ಅನ್ನಿಸ್ಲಿಲ್ಲ. ಫ್ಲೋ ಅಲ್ಲಿ ಬರ್ತಾ ಹೋಗುತ್ತೆ, ಈ ಕಡೆ ಕತೆನೂ ಹೋಗ್ತಾ ಇರುತ್ತೆ. ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇನಲ್ಲಿ. ಬರೀ ಅಜಿತ್ ಅವ್ರ ಫಿಲ್ಮ್ಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಹೀರೋಗಳದ್ದು ಬರುತ್ತೆ. ನಮ್ಮದು ಒಂದಿದೆ, ಯಾವುದು ಅಂತ ಹೇಳಿ ಎಕ್ಸ್ಪೀರಿಯೆನ್ಸ್ನ ಹಾಳು ಮಾಡೋದಿಲ್ಲ, ನೀವೇ ನೋಡಿ. ಇದರಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಇದೆ. ಆ ಯೋಚನೆಗೆ ಒಂದು ನಮಸ್ಕಾರ ಗುರು. ಎಲ್ಲೆಲ್ಲಿಂದ ಕರ್ಕೊಂಡು ಬಂದವ್ರೆ ಅಂತೀರಾ ಕ್ಯಾರೆಕ್ಟರ್ಸ್ನ. ಅಯ್ಯಪ್ಪ ಶಿವನೇ, ಮಜಾ ಇತ್ತು ಸಿನಿಮಾ ಥಿಯೇಟ್ರ್ನಲ್ಲಿ. ನೆಕ್ಸ್ಟ್ ಮ್ಯೂಸಿಕ್. ಜಿ.ವಿ. ಪ್ರಕಾಶ್ ಅವ್ರು ಮಾತ್ರ ಮೈಮೇಲೆ ದೇವ್ರು ಬಂದಂಗೆ ಬಾರಿಸೋರೆ ಗುರು BGMನ. ಯಾವುದೂ ತಲೆಯಲ್ಲಿ ಉಳಿಯಲ್ಲ ಫಸ್ಟ್ ಟೈಮ್ ನೋಡಿದಾಗ, ಬಟ್ ಆ ವೈಬ್ ಇದೆ ಥಿಯೇಟ್ರ್ನಲ್ಲಿ. ಮಜಾ ಮಾಡಿಕೊಂಡು ಸಿನಿಮಾ ನೋಡೋ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ ಅದು. ಇವ್ರು ಕೊಡ್ತಾ ಇರೋ ಈ ಫ್ಯಾನ್ ಸರ್ವಿಸು, ಇನ್ನೊಂದು ಕಡೆ ಈ ಮ್ಯೂಸಿಕ್ಕು, ಇವೆರಡೂ ಸೇರಿಕೊಂಡು ಥಿಯೇಟ್ರ್ ಒಳ್ಳೆ DJ ಕನ್ಸರ್ಟ್ ಇದ್ದಂಗಿತ್ತು. ಆ ಸಾಂಗ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ ಕೂಡ ಮಜಾ ಇತ್ತು. ಹಳೆ ಸಾಂಗ್ಸ್ನ ತೊಗೊಂಡು ಬಂದಿರೋದು, ಅದರ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ದೆನ್ ಅಜಿತ್ ಕುಮಾರ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇದಂತೂ ಸಿನಿಮಾದ ಹೈಲೈಟ್ ಅನ್ಬೋದು. ಎಷ್ಟೋ ವರ್ಷ ಆದಮೇಲೆ ಇಷ್ಟೊಂದು ಎನರ್ಜಿ ಇರೋ ಕ್ಯಾರೆಕ್ಟರಲ್ಲಿ ನೋಡಿದ್ದವ್ರನ್ನ. 6 ಡಿಫ್ರೆಂಟ್ ಲುಕ್ಸ್ ಆ್ಯಂಡ್ ಮೇಕ್ ಓವರ್ಗಳಿವೆ ಅವ್ರಿಗೆ. ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು, ಸ್ಟೋರಿ ತುಂಬ ರೆಗ್ಯುಲರ್ ಆಗೋಯ್ತು. ಇವನ್ ಬರೋ ಇವೆಂಟ್ಸ್ ಕೂಡ ಈಸಿಯಾಗಿ ಗೆಸ್ ಮಾಡ್ಬೋದು ಮುಂದೇನಾಗುತ್ತೆ ಅಂತ. ಆಮೇಲೆ ಸಿನಿಮಾ ಫುಲ್ ಒನ್ ಸೈಡೆಡ್ ಆಗಿದೆ. ಅಂದರೆ ಹೀರೋಗೆ ಒಂದು ಮೇಜರ್ ಚಾಲೆಂಜಸ್ಗಳಂತ ಏನಿಲ್ಲ, ಅಣ್ಣನ ಎದುರಿಗೆ ಯಾರು ಬಂದರೂ ಡಮಾರೆ. ಓವರಾಲ್ ಆಗಿ ನನ್ನ ಪ್ರಕಾರ ಸಿನಿಮಾ ನಂಗೆ ವರ್ಕ್ ಆಯಿತು. ಕಂಪ್ಲೀಟ್ ಫ್ಯಾನ್ಸ್ಗೋಸ್ಕರನೇ ಮಾಡಿದ್ದಾರೆ. ಅಜಿತ್ ಅವರ ಫಿಲ್ಮ್ಸ್ನ ಫಾಲೋ ಮಾಡೋರಾಗಿದ್ದರೆ, ತಮಿಳ್ ಸಿನಿಮಾಗಳನ್ನು ನೋಡೋರಾಗಿದ್ದರೆ ಆ ರೆಫರೆನ್ಸಸ್ ನಿಮಗೆ ಮಜಾ ಕೊಡುತ್ತೆ. ಇಲ್ಲ ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡು ಇವರೆಲ್ಲ ಯಾಕೆ ಹಿಂಗೆ ಕಿರ್ಚಾಡ್ತವ್ರೆ ಅಂತ ಮಕ್ಕ ನೋಡ್ಕೊಂಡು ಕೂರಬೇಕಾಗತ್ತೆ. ಸೊ ನೀವೇನಾದರೂ ಅಜಿತ್ ಅವರ ಫ್ಯಾನ್ ಆಗಿದ್ದರೆ ಮಿಸ್ ಮಾಡಲೇಬೇಡಿ. ಇನ್ನು ಸ್ಟೋರಿ ಅವು ಇವು ಅಂತ ಎಕ್ಸ್ಪೆಕ್ಟ್ ಮಾಡೋರು ಈ ಸಿನಿಮಾದಿಂದ ಆದಷ್ಟು ದೂರ ಇರಿ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ, ನೀವೇನಾದರೂ ಅಜಿತ್ ಅವರ ಫ್ಯಾನ್ ಆಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.